ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೊಂದು ಟ್ರಾವೆಲ್ ವ್ಲಾಗು. ಕಾರ್ ಎತ್ಕೊಬತ್ತೀನಿ, ನೀನು ಫೋಟೋ ಹೊಡ್ಕೊತೀರಿ. ಬರ್ತಾವಳ ಹಿಂದಗಡೆ ಅಲ್ಲಿ ಬರ್ತಾವ ಎರಡುವೆ. ಆ ಕಡೆ ದಾಸೋಹ ಮಠ, ಅಲ್ಲಿ ಹೋಗಿ ಅನ್ನ ಸಾಂಬಾರು ಮಜ್ಜಿಗೆ ಎಲ್ಲ ಇತ್ತು, ಊಟ ಮಾಡ್ಕೊಂಡು ಬಂದ್ವಿ. ಮೇಲೆ ಕತ್ತಿಲ್ಲ, ಇಲ್ಲಿಗೆ ಮಾತ್ರ ಹೋಗಿ ಬಂದ್ವಿ ರೇಣುಕಾಂಬ ಅಮ್ಮನವರ ಸನ್ನಿಧಿಗೆ. ಹಿಂದೆ ಮುಂದೆ ಏನು ಹೇಳಿದಿರ ರೇಣುಕಾಂಬ ಅಂತ ತೋರಿಸಿದ್ರೆ ನೀವು ತಾನೇ ಏನು ಮಾಡೋಕ್ಕಾಗುತ್ತೆ. ಓಕೆ, ಬರ್ತೀನಿ ಇವಾಗ ವಿಷಯಕ್ಕೆ ಏನು ಅಂತ. ಸೊ ಲಾಸ್ಟ್ ವ್ಲಾಗ್ನಲ್ಲಿ ನೋಡಿದ್ದೀರಾ, ನಾವು ನಮ್ಮ ಚಿಕ್ಕತ್ತೆ ಮನೆಯಲ್ಲಿ ಒಂದು ಕತೆ ಹೇಳುವಂತಹ ಶಾಸ್ತ್ರ ಮಾಡ್ತಾಯಿದ್ರು. ಅಂದರೆ ಯೂಶ್ವಲ್ ಆಗಿ ಏನಾದರೂ ಮನೇಲಿ ಒಂದು ಸ್ವಲ್ಪ ಸಮಾಧಾನ ಇಲ್ಲ ಅಂದರೆ ನವಗ್ರಹ ಶಾಂತಿ, ಈ ಥರ ಶನಿಮಾತ್ಮನ ಕತೆ ಓದಿಸೋದು, ಈ ಥರ ಎಲ್ಲ ಮಾಡ್ತಾರೆ ಹಳ್ಳಿ ಕಡೆ. ಸೊ ಹಾಗೆ ನಮ್ಮ ಚಿಕ್ಕತ್ತೆ ಮನೆಯಲ್ಲಿ ಕತೆ ಓದಿಸ್ತಾ ಇದ್ರು. ಸೊ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಭಾನುವಾರ ಬೆಂಗಳೂರಿಗೆ ಹೊರಡ್ತಾ ಇದ್ವಿ. ಹೊರಡಬೇಕಾದ್ರೆ ತುಂಬ ದಿನಗಳಿಂದ, ಒಂದು 2 ವರ್ಷದಿಂದ ನಾನು ಒಂದು ಬೆಟ್ಟದ ಸಿದ್ದೇಶ್ವರ ಅಂತ ಉದಾರಹಳ್ಳಿ ಇಲ್ಲಿರುವಂಥದ್ದು ನೋಡಿದ್ವಿ. ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿದೆ, ನೀವು ನೋಡಿರಬಹುದು. ನಂದಿ ಬಾಯಿನಲ್ಲಿ ನೀರು ಬರುತ್ತೆ, ಸುತ್ತ ಲಿಂಗ ಇರುತ್ತೆ, ಅಲ್ಲಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಆಗಿದ್ದು ಆ್ಯಕ್ಚುಲಿ. ಸರಿ, ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಎಷ್ಟೊತ್ತಾಯಿತು, ಮನೇಲೇ ಆಲ್ಮೋಸ್ಟ್ 12 ಗಂಟೆ ಆಗೋಗಿತ್ತು ನಾವು ಮನೆ ಬಿಡಬೇಕಾದ್ರೆ. ಸೊ ಅದಕ್ಕೆ ಅಪ್ಪ ನಮ್ಮ ಮನೆಯವ್ರು ಹೇಳಿದ್ರು, ಸರಿ ಇಲ್ಲೇ ದೇವಸ್ಥಾನ ಇದೆಯಲ್ಲ, ಹೋಗ್ತಾ ನಾವು ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗಿ ಊಟ ಮಾಡ್ಕೊಂಡು ಹೋಗೋಣ, ಅಲ್ಲಿ ದಾಸೋಹ ಕೂಡ ಇರುತ್ತೆ. ತುಂಬ ನಮ್ಮ ಮನೆಯವ್ರಿಗೆ ಈ ಮಠಗಳು ದೇವಸ್ಥಾನಗಳಲ್ಲಿ ಕೊಡುವಂತಹ ಪ್ರಸಾದ ಅಂದರೆ ತುಂಬ ಇಷ್ಟ ಆಗೈಸಿ, ಏನೋ ಅಂತ ಗೊತ್ತಿಲ್ಲ, ಇವನ್ ನನಗೂ ಕೂಡ ಅಷ್ಟೇ ತುಂಬ ಇಷ್ಟ. ಇವನ್ ನನ್ನ ಮಕ್ಕಳು ಅಷ್ಟೇ, ಮನೇಲಿ ಬಂದು ಅವ್ರಿಗೆ ಬಾಯಿಗೆ ತಿನ್ನಿಸಿ ರಾಮಾಯಣ ಮಾಡಬೇಕು, ಈ ಥರ ಹೊರಗಡೆ ಹೋದಾಗ ಒಂದು ಸ್ವಲ್ಪ ಅವರೇ ತಿಳ್ಕೊತಾರೆ. ಸೊ ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಮೇಲ್ಗಡೆ ಏನು ಹತ್ತದ ಬೇಡ, ಆ್ಯಸ್ ಯೂಶ್ವಲ್ ಕೆಳಗಡೆ ಹೋಗಿ ದೇವಸ್ಥಾನಕ್ಕೆ ಕೈ ಮುಗಿದುಕೊಂಡು ಹೋಗೋಣ ಅಂತ ಹೇಳಿದರು. ಆ್ಯಕ್ಚುಲಿ ನಾವು ಆ ದೇವಸ್ಥಾನದ ಮಾರ್ಗವಾಗಿಯೇ ನಾವು ಈ ಉದಾರಹಳ್ಳಿಲಿರೋ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗಬೇಕಾಗಿತ್ತು. ನಮಗೆ ಈ ದೇವಸ್ಥಾನ ಮಧ್ಯದಲ್ಲಿ ಸಿಗುತ್ತೆ ಅನ್ನೋ ಐಡಿಯಾನೇ ಇಲ್ಲ. ಆಮೇಲೆ ಮುಂದೆ ಹೋಗ್ತಾ ಇದ್ದೀವಿ, ರೇವಣ ಸಿದ್ದೇಶ್ವರ ಬೆಟ್ಟದ ಮುಂದೆನೇ ಹೋಗ್ತಾ ಇದ್ದೀವಿ. ಆಮೇಲೆ ನಮ್ಮ ಮನೆಯವರು ಹೇಳಿದ್ರು, ಇಲ್ಲಿ ದೇವಸ್ಥಾನ ರೇಣುಕಾಂಬನ ದೇವಸ್ಥಾನ ನೋಡ್ಕೊಂಡು ಹೋಗೋಣ ಬಾ, ಮುಂದೆನೇ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು. ಸರಿ ಅಂತ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದುಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಹೊರಗಡೆ ಬಂದುಬಿಟ್ಟು ಮೇಲ್ಗಡೆಗೆ ಹೋಗೋದಕ್ಕೆ ಅರ್ಧ ದಾರಿಗೆ ಕಾರ್ ಹೋಗುತ್ತೆ, ಹೋಗಿ ಅಂತ ಹೇಳಿದ್ರು. ಆ್ಯಕ್ಚುಲಿ ನಮ್ಗದು ಗೊತ್ತೇ ಇಲ್ಲ. ನಾವು ಲಾಸ್ಟ್ ಟೈಮು ಮದುವೆಗಿಂತ ಮುಂಚೆ ಬಂದಿದ್ದಾಗ ಕೆಳಗಡೆಯಿಂದನೂ ಹತ್ಕೊಂಡೇ ಹೋಗಿದ್ದೆ ನಾನು. ಈ ದೇವಸ್ಥಾನಕ್ಕೆ ನಾನು ಬಂದೇ ಇರಲಿಲ್ಲ, ಮಧ್ಯದಲ್ಲಿ ಸಿಗೋ ಈ ದೇವಸ್ಥಾನಕ್ಕೆ ಬಂದಿರಲಿಲ್ಲ. ಅಂದರೆ ಬಂದಿದ್ದೀನಿ, ನೆನಪಾಗ್ತಾ ಇಲ್ಲ ನನಗೆ, ಬಟ್ ಫುಲ್ಲು ನಾನು ಸ್ಟೆಪ್ಸ್ ಹತ್ಕೊಂಡೇ ಹೋಗಿದ್ದಿದ್ದು. ಅದಕ್ಕೋಸ್ಕರನೇ ನನಗೆ ಭಯ ಆಯಿತು, ತುಂಬ ಹೈಟ್ ಇದೆ ರೀ, ತುಂಬ ಹತ್ತಬೇಕು ಇದು ಅಂತ. ನಾವು ತುಂಬಾ ಸ್ಕಿಪ್ ಮಾಡ್ತಾಯಿದ್ವಿ. ನಾನು ಲಾಸ್ಟ್ ಒಂದು 2 ಇಯರ್ಸ್ ಬ್ಯಾಕು ಒಂದು ರೆಸಾರ್ಟ್ಗೆ ಹೋದಾಗ್ಲೂ ಅಷ್ಟೇ ಕೆಳಗಡೆ ಬಂದು ನೋಡೋದು, ರೀ ತುಂಬ ಹತ್ತಬೇಕು ರೀ, ಬೇಡ ರೀ ಅಂದ್ಬಿಟ್ಟು ಹೊರಟೋಗೋದು, ಹಿಂಗೆ ಮಾಡ್ತಾಯಿದ್ವಿ. ಅವತ್ತು ಕೂಡ ಅಷ್ಟೇ ಹತ್ತಬೇಕು ಅನ್ನೋ ಇಂಟೆನ್ಷನ್ ದೇವರಾಣೆಗಳು ಇಲ್ಲ. ಫಸ್ಟ್ ಆಫ್ ಆಲ್ ಈ ದೇವಸ್ಥಾನಕ್ಕೆ ಬರ್ತೀವಿ ಅನ್ನೋ ಐಡಿಯಾನೂ ನಮಗಿಲ್ಲ. ನಾವು ಹೋಗ್ತಿದ್ದು ಉದಾರಹಳ್ಳಿಗೆ, ಮಧ್ಯದಲ್ಲಿ ಸಿಕ್ತು ರೇಣುಕಾಂಬ ನೋಡ್ಕೊಂಡ್ವಿ. ಆಮೇಲೆ ಮಧ್ಯದಲ್ಲಿ ಇಲ್ಲೂ ಭೀಮೇಶ್ವರ ನೋಡ್ಕೊಂಡು ಹೋಗೋಣ ಅಂತ ಮಧ್ಯದವರೆಗೂ ಕಾರ್ ಬರುತ್ತಲ್ಲ ಅಂತ ಕಾರ್ನವರೆಗೂ ಬಂದ್ವಿ. ಅಲ್ಲಿ ಬಂದು ದೇವಸ್ಥಾನ ಕೈ ಮುಗಿತಾ ಇದ್ದಂಗೆ 3 ಗಂಟೆಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ, ಹತ್ತಿ ವಯಸ್ಸಾಗಿರೋರೆಲ್ಲ ಹತ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಸಡನ್ನಾಗಿ ನಮ್ಮ ಮನೆಯವ್ರು ಏನಂದ್ರು, ಹತ್ತು ಬಿಡೋಣ ಬಾ ಅಂದರು. ಹಂಗೇನಿಲ್ಲಪ್ಪ, ನೀವು ಹೆಂಗೆ ಹೇಳ್ತೀರಾ ಹಾಗೆ ಅಂದೆ. ಇಲ್ಲ, ಹತ್ತು ಬಿಡೋಣ ಬಾ ಅಂದರು. ನಮಗೂ ಅಲ್ಲಿವರೆಗೂ ತುಂಬಾ ಸ್ವಲ್ಪ ಒಂಥರ ಮನಸ್ತಾಪಗಳು ನಡೆದಿತ್ತು. ಊರಿಗೆ ಹೋಗಿ ನಮ್ಮ ಅಪ್ಪ ಅಮ್ಮನ ಕರ್ಕೊಂಬರ್ಬೇಕಾಗಿತ್ತು, ಅದು ಕ್ಯಾನ್ಸಲ್ ಆಯಿತು. ಇಲ್ಲಿ ನಾಟಕ ಆಡಿಸ್ತಾರೆ ಅಂತ ಹೇಳಿದರು, ನಾಟಕ ಅಲ್ಲ ಕತೆ ಅಂದ್ಬಿಟ್ಟು ಆಮೇಲೆ ನಮ್ಮ ಅಪ್ಪ ಅಮ್ಮನ ಬೇಡ ಅಂದ್ವಿ. ಮಧ್ಯದಲ್ಲಿ ಒಂದು ಸ್ವಲ್ಪ ಹಿಂಗೆ ಏನೇನೋ ನಡೆದಿತ್ತು. ಊರಿಂದ ಬರಬೇಕಾದ್ರೂ ಡೈರೆಕ್ಟ್ ನಾವು ಬೆಂಗಳೂರಿಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ನಾವು ಹೊರಟಿದ್ದು. ಬಟ್ ಬರ್ತಾ ಮನಸ್ತಾಪಗಳೆಲ್ಲ ಜಾಸ್ತಿ ಆಗಿ ಏನೇನೋ ಬೇಜಾರಾಗಿದ್ದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ ದೇವಸ್ಥಾನಕ್ಕೆ ಹೋಗೋದಕ್ಕೂ ನನಗೆ ಇಷ್ಟ ಇರಲಿಲ್ಲ. ಯಾಕೆ ಅಂತ ಆ ದೇವಸ್ಥಾನ ತೋರಿಸ್ಬೇಕಾದ್ರೆ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿಗೆ ಹೋಗೋದಾ ಬೇಡವಾ ಅಂತ ಹೊರಟು ಮಧ್ಯದಲ್ಲಿ ಸಿಕ್ಕಿರೋ ಈ ದೇವಸ್ಥಾನಕ್ಕೆ ಹೋಗಿ, ಸಿಕ್ಕಿರೋ ದೇವಸ್ಥಾನದಲ್ಲಿ ಮಧ್ಯ ಕಾರ್ ಎಷ್ಟು ಹೋಗುತ್ತೆ ಅಂತ ಅಲ್ಲಿ ತನಕ ಹೋಗಿ, ಅಲ್ಲಿಗೆ ಹೋದ್ಮೇಲೆ ಹತ್ತಿ ಬಿಡೋಣ ಅಂತ ಹತ್ತಿದ್ವಿ. ಸೊ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ಸೊ ಈ ಥರ ವಿಡಿಯೋ ಮಾಡ್ಕೊಂಡು ನಾವು ಹೋಗ್ತಾ ಇದ್ವಿ. ನಮಗೆ ನನ್ನ ಮಗನೂ ಕೂಡ ಖುಷಿಯಾಗೇ ಹತ್ತಿದ್ರು. ಬಟ್ ಕಹಾನಿ ಮೆಟ್ರಿಸ್ಟ್ ಅಂತಾರಲ್ಲ, ಹಂಗೆ ಅರ್ಧಕ್ಕೆ ಹೋದ್ಮೇಲೆ ಗೊತ್ತಾಯಿತು ಅವರಿಗೆ. ನನಗೆ ಗೊತ್ತಿತ್ತು, ನಾನು ಈ ಟೆಂಪಲ್ಗೆ ಮೊದಲೇ ಪಳನಿ ಮತ್ತು ಮಡಿಕೇರಿ ರಾಜಾಘಾಟ್ ಅಲ್ಲಿಗೆಲ್ಲ ಹೋಗಿರಬೇಕಾದ್ರೆ ಇದನ್ನು ಒಂದು ಪ್ಲ್ಯಾನ್ ಮಾಡಿಕೊಂಡು 3-4 ಡೇಸಲ್ಲಿ ಇಲ್ಲಿಗೆ ಹತ್ಕೊಂಡೇ ಹೋಗಿದ್ವಿ ನಾವು. ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕಂಪ್ಲೀಟ್ಲಿ ಅನ್ಪ್ಲಾನೆಡ್ ಅಂತ ಹೇಳ್ಬೋದು.
ಒಂದು 2 ಇಯರ್ಸಿಂದ ನೋಡೋದು ಹೋಗೋದು. ನೀವು ನನ್ನ 2 ಇಯರ್ಸ್ ಬ್ಯಾಕ್ ಯೂಟ್ಯೂಬ್ ಬ್ಲಾಗ್ ನೋಡ್ಸಿದ್ರೆ ಗೊತ್ತಾಗುತ್ತೆ. ಹಾಂ, ಸ್ವಿಮ್ಮಿಂಗ್ ಪೂಲ್ ಕಣ. ಸೊ 2 ಇಯರ್ಸ್ ಬ್ಯಾಕು, 2 ಅಲ್ಲ 2 ಇಯರ್ಸ್ ಅಲ್ಲ, ಎಷ್ಟು ಒಂದು 3-4 ಇಯರ್ಸ್ ಆಯ್ತೇನ್ರಿ? ಇಲ್ಲ ಚಾರ್ವಿ 1 ಇಯರೇನೋ ಇದ್ಲು ಅವಾಗ, 1.5 ಇಯರೇನೋ ಇದ್ಲು. ಇಬ್ಬರು ರೆಸಾರ್ಟ್ ಕರ್ಕೊ ಬಂದಿರ್ಲಿಲ್ವಾ? ಹಾಂ. ಸೊ 2 ಇಯರ್ಸ್ ಬ್ಯಾಕ್ ವ್ಲಾಗ್ ಏನಾದ್ರು ನೋಡಿದರೆ ನೀವು ನೋಡಿರ್ತೀರ. ಈ ಬೆಟ್ಟಕ್ಕೆ ಬಂದು ಸೇಮ್ ರೇಣುಕಾಂಬ ಟೆಂಪಲ್ ನೋಡಿಕೊಂಡು ಹಿಂದೆ ಹೊರಟೋದ್ವಿ. ಅಂದರೆ ಇಷ್ಟು ಹೈಟ್ ಇದೆ ಬೆಟ್ಟ, ಹೆಂಗೆ ಹತ್ತದಪ್ಪ, ಹತ್ತಕ್ಕಾಗುತ್ತಾ? ಈ ಚಿಕ್ಕ ಮಕ್ಕಳು ಬೇರೆ, ಮಕ್ಕಳನ್ನ ಕರ್ಕೊಂಡಿದ್ದೀವಿ ಅಂದರೆ ಮಕ್ಕಳನ್ನ ಎತ್ಕೋಬೇಕು ಬೇರೆ. ಸೊ ಎತ್ಕೊಂಡೆಲ್ಲ ಹತ್ತಕ್ಕೆ ಖಂಡಿತ ಆಗಲ್ಲ ಅಂತ ಬಿಟ್ಟೋಗಿದ್ವಿ. ಇವತ್ತು ಉದಾರಹಳ್ಳಿಲಿರೋ ಬೆಟ್ಟದ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ನಾವು ಆ್ಯಕ್ಚುಲಿ ಅದು ಏನು ನಾವು ಊರಿಗೆ ಹೋಗಿದ್ವಿ. ಊರಲ್ಲಿ ಒಂದು ಫಂಕ್ಷನ್ ಇತ್ತು. ಅಲ್ಲಿಂದ ಆನ್ ದಿ ವೇ ಬರ್ತೀವಲ್ಲ, ರಾಮನಗರದಲ್ಲಿರೋ ಆ ಬೆಟ್ಟ ಡೈರೆಕ್ಟಾಗಿ ಕಾರೇ ವೆಹಿಕಲೇ ಹೋಗುತ್ತೆ. ಸೊ ಅದನ್ನು ನೋಡ್ಕೊಂಡು ಹೊಟ್ಟೋಗೋಣ. ಸನ್ಸೆಟ್ ಎಲ್ಲ ಚೆನ್ನಾಗಿರುತ್ತೆ, ಸನ್ಸೆಟ್ ಸನ್ರೈಸು ಎರಡೂ ಚೆನ್ನಾಗಿರುತ್ತೆ. ಸೊ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಅದನ್ನು ನೋಡ್ಕೊಂಡು ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ದು ಆ್ಯಕ್ಚುಲಿ. ಸಖತ್ತಾಗಿದೆ ಗೈಸ್. ತಗೋ ನಾನು ಇಲ್ಲಿಗೆ ಒಳ್ಳೆ ವ್ಯೂ ಅಂತ ಇದ್ದೆ. ಆ್ಯಕ್ಚುಲಿ ಇವಾಗ ಇರೋದು ಟ್ವಿಸ್ಟ್. ಇವಾಗ ಸದ್ಯಕ್ಕೆ ಮೊಬೈಲ್ನ ಒಳಗಡೆ ಇಟ್ಟು ಹತ್ಬಿಟ್ಟು ಆಮೇಲೆ ತೋರಿಸ್ತೀನಿ ಗೈಸ್. ಅನ್ಪ್ಲಾನಡ್ ಆಗಿ ಬಂದಿದ್ದೀನಿ. ನಿಂತ್ಕೊಳ್ಳೋಕ್ಕೂ ಭಯ ಆಗ್ತಾಯಿದೆ, ಕೈ ಕಾಲೆಲ್ಲ ನಡುಗ್ತಾ ಇದೆ. ಆ್ಯಕ್ಚುಲಿ ಈ ಟೆಂಪಲ್ಗೆ ನೋಡಿ ಹಿಂಗೆ ಇರೋದು ನೋಡೋಕ್ಕೆ ಹೆಂಗಿದೆ ಗೊತ್ತಪ್ಪ. ಅಡ್ವೆಂಚರಸ್ ಅಂದರೆ ಇದು. ಸ್ಟೆಪ್ಸು ನಾರ್ಮಲ್ ಸ್ಟೆಪ್ಸ್ ಇರೋದನ್ನ ಹತ್ಬಿಡ್ಬೋದು. ಇದು ಬಂಡೆ ನಡುವೆ ಕ್ರಾಸು, ಜಸ್ಟ್ ಕಂಬಿ ಬಿಟ್ಟು ಇನ್ನೇನು ಇಲ್ಲ. ಏಯ್, ತಾನು ತಿಂದು ತೆಗಿತು. ನಾನು ಅಲ್ಲ ಚಿನ್ನಿ, ತಾನು ಮೀನ್ಸ್ ಅದೇ ಅಂತ ಕರಡಿ ಅಂತ. ನೋಡ್ಕೋಬೇಕು ಚಾರು, ನೀನು ಕಾಲು ಏಟ ಕೊಡ್ತೀನಿ, ಕಾಲು ಇಲ್ಲಿ ಚೂಪಾಗಿರುತ್ತೆ ನೋಡಿ ಫ್ರೆಂಡ್ಸ್. ಈ ಬೆಳಗಿರಂಗನ ಬೆಟ್ಟದ ಅಲ್ಲ, ಬೆಳಗಿರಂಗನ ಬೆಟ್ಟಲ್ಲ ಇದು, ರೇವಣಸಿದ್ದೇಶ್ವರ ಬೆಟ್ಟ. ಬೆಟ್ಟದಲ್ಲಿ ಸ್ಟೆಪ್ಸು ಭಯಂಕರವಾಗಿ ಕಳೆದಾದಿದೆ. 1 ಕಿಲೋಮೀಟರ್ ನೀವು ಒಳಗಡೆ ಬಂದಾದ್ಮೇಲೆ ಇಲ್ಲಿದೆ ನೋಡಿ. ಇಂಟರ್ನ್ಯಾಷನಲ್ ಪ್ಲೇಯರ್ ಬಂದು ಲಲಿತ್ ಅವರು ತುಂಬ ಹರಸಾಹಸ ಮಾಡಿ ಬಂದಿದ್ದಾರೆ. ಮಿಸ್ಟರ್ ವೇದಿಕ್ ಅವರು ಬಂದಿದ್ದಾರೆ ನೋಡ್ರಿ. ನೆಕ್ಸ್ಟ್ ನಿಮ್ಮ ಚಾರ್ವಿಕ್ ಅವರು ಬಂದಿದ್ದಾರೆ ನೋಡಿ. ಮತ್ತು ಗ್ರೀನರಿ ಮಾತ್ರ ಮಸ್ತಾಗಿದೆ ಹೊರಗಡೆಯಿಂದ ನೋಡೋಕ್ಕೆ. ಓಕೆ, ಇವರು ಸ್ಫೂರ್ತಿ ಹೆಂಗೆ ಅಂತಂದ್ರೆ, ಇವರು ಹೆಂಗತ್ತವ, ನೀನು ಯಾವ ಸಾಂಗ್ ಹೇಳ್ಕೊಂಡು ಆಡ್ದವ ಮೇಲಡೆ ಹೇಳೋ ಫುಲ್ಲು. ಕಂಬಿಡ್ಕೊ ಮತ್ತೆ ಎಷ್ಟು ಅಡ್ವೆಂಚರಸ್ ಮಾಡಿದ್ಯಾ ಗೊತ್ತಾ ನಿಂಗೆ? ಗೊತ್ತಿದೆ ಅಲ್ವಾ? ಏಯ್ ಬೇಡ. ವೇದಿಕ ಅವರೇ, ಬೆಟ್ಟದ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಹೇಳಿ, ಮಾತಾಡಿ, 2 ಮಾತು ಹೇಳಿ. ನಾನಂತೂ ಸಕ್ಕತ್ತಾಗಿ ಬರ್ತಾ ಇದ್ದೀವಿ ಗೈಸ್. ಆಮೇಲೆ ಆಮೇಲೆ ನೀವು ಬರ್ಬೇಕು ಅಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಓಕೆ. ಬೇರೆ ಏನು ಹೇಳು. ನಮ್ಮ ನೋಡಿ ಅದಕ್ಕೆ ನಂತಾಳೆ, ನಮ್ಮ ಅಪ್ಪನೂ ಅಷ್ಟೇ, ನನ್ನ ತಂಗಿನೂ ಅಷ್ಟೇ. ಮೂಕೆ ಕೈ ಹಾಕ್ತಾಳೆ ನೋಡಿ. ಅಮ್ಮ ಭಯ ಆಗುತ್ತೆ ಅಮ್ಮ ಅಮ್ಮ ಅಂತಿದ್ದ. ಇವಾಗ ಬಂದ್ಬಿಡ್ತಾಳೆ. ನಿಮ್ದು ಬೆಟ್ಟ ಎಕ್ಸ್ಪೀರಿಯನ್ಸ್ ಇದೆ, ಬೆಟ್ಟದ ಎಕ್ಸ್ಪೀರಿಯನ್ಸ್ ಹೇಗಿದೆ? ಸಾಧಿಸ್ಬಿಟ್ವಿ ಅಂತ ಗಂಟೆ ಹೊಡಿರಿ. ಹೇಳಿ. ಎಂಥ ಒಳ್ಳೆ ನಿಂತಿದ್ದಾರೆ ನೋಡಿ ಇಲ್ಲಿ. ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ ನಮ್ಮ ಕೈ ಬಿಟ್ಟವರು ಮತ್ತು ಅಂಥದ್ದೇ ಸಮಯ
ಕೈ ಹಿಡಿದವರನ್ನು ಯಾವತ್ತೂ ಮರೆಯಬಾರದು ಅಂತ ಬರೆದಿದ್ದಾರೆ. ಈ ಪ್ಲೇಸ್ SRS ಬೆಟ್ಟ ಅಂದರೆ ರೇವಣಸಿದ್ದೇಶ್ವರ ಬೆಟ್ಟ ಬಂದಿದ್ದೀವಿ. ಇಲ್ಲಿ ಬಂದು ಆ ಲೈನ್ನ ಬರೆದಿದ್ದಾರೆ ಅಂದರೆ ನಿಜಕ್ಕೂ ಅವ್ರ ಮನಸ್ಥಿತಿ ಎಷ್ಟು ಮಟ್ಟಿಗೆ ಇರ್ಬೋದು, ಅವ್ರ ಜೀವನದಲ್ಲಿ ಎಷ್ಟು ಮುಂದಿರ್ಬೋದು ಅಂತ ಗೊತ್ತಿಲ್ಲ. ಬಟ್ ಅವರೆಲ್ಲ ಅವ್ರಿಗೆ ಯಾರು ಕೈ ಹಿಡ್ದಿದ್ದಾರೋ ಅವ್ರಿಗೂ ಒಳ್ಳೇದಾಗಲಿ. ಅವ್ರು ಯಾವ ಸಮಯದಲ್ಲಿದ್ದರೋ ಆ ಸಮಯದಿಂದ, ಆ ಕೆಟ್ಟ ಸಮಯದಿಂದ ಈಗ ಅವರು ಹೊರಗಡೆ ಬಂದಿರಲಿ ಅಂತ ನಾನು ಪ್ರೇ ಮಾಡೋಣ ಅಂತ ಅನ್ನಿಸ್ತೆ ಇವತ್ತು. ಯಾಕಂದರೆ ಜೀವನದಲ್ಲಿ ಎಲ್ಲರಿಗೂ ಆ ಥರದ್ದೊಂದು ಸಿಚುಯೇಷನ್ಸ್ ಖಂಡಿತ ಬರುತ್ತೆ. ಆ ಸಿಚುಯೇಷನ್ಸಲ್ಲಿ ಇಂಥ ಲೈನ್ಗಳು ನಿಜಕ್ಕೂ ಮನಸ್ಸು ಮುಟ್ಟುತ್ತೆ ಅಂತಲೇ ಹೇಳ್ಬೋದು. ಏನಂತೀರಾ? ಕಾಣಿಸ್ತಾ ಇದೆ, ಹಾಗೆ ಇರೋದನ್ನ ಹತ್ಕೊಂಡ್ಬಂದಿರೋದು. ಇಲ್ಲಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸೇಮ್ ಹಾಗೆ ಇರೋದು ಲಿಟ್ರಲಿ ಸ್ಟೆಪ್ಸ್ಗಳು, ಮತ್ತು ಕೊಂಬಿಗಳು ಕೂಡ ಅಷ್ಟೇ ನೋಡಿ. ಈ ಥರ ಇದೆ ಅಷ್ಟೇ. ಇದನ್ನ ಹಿಡ್ಕೊಂಡು ಹತ್ಕೊಂಡು ಬಂದಿರೋದು. ಸೇಮ್ ಇಲ್ಲಿ ಹೇಗೆ ಕೆಳಗಡೆ ಹೋಗೋದಕ್ಕೆ ರಾಣಿ ಕೊಳ ಇದೆ. ಇಲ್ಲಿಂದ ಕೆಳಗಡೆ ಹೋಗ್ಬೋದು ಅಂತಂದರೆ ನಾವೇನು ಎಲ್ಲಿ ಬಂದಿದ್ದೀವಿ ಅಲ್ಲಿ ಹಿಡ್ಕೊಂಡು ಹೋಗೋಣ ಅಂತ. ಯಾಕೆಂದರೆ ಅಲ್ಲಿ ಅರ್ಧದಲ್ಲಿ ಕಾರ್ ನಿಲ್ಲಿಸಿದ್ದೀವಿ. ವಿಲೇಜ್ ಕೌಂಟಿನೋ ರೆಸಾರ್ಟಿಗೆ ಬಂದಿದ್ವಿ ನ್ಯೂ ಇಯರ್ಗೆ. ಅವಾಗ ಏನು ಮಾಡಿದ್ವಿ, ರೇಣುಕಾಂಬ ದೇವಸ್ಥಾನ ಇವಾಗ ತೋರಿಸಿದ್ನಲ್ಲ ಕೆಳಗಡೆ, ಆ ದೇವಸ್ಥಾನವನ್ನು ನೋಡಿಕೊಂಡು ನಾವು ಹಾಗೇನೆ ಮೇಲ್ಗಡೆ ಹತ್ತೋದು ಬೇಡಪ್ಪ. ಬೆಳಗಿರಂಗಂ ಬೆಟ್ಟದಲ್ಲಿ SRS ರೇವಣಸಿದ್ದೇಶ್ವರ ಬೆಟ್ಟ. ರೇವಣಸಿದ್ದೇಶ್ವರ ಬೆಟ್ಟದಲ್ಲಿ 2 ಕಾಡಿ ಮರಿಗಳು ಕೂತಿದ್ದವು. ಆ ಕಾಡಿ ಮರಿಗಳು ಹೆಂಗೆ ಕೂತಿದ್ದಾವೆ ನೋಡಿ 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 ಹೆಂಗಂತ ಇದೆ. ಒಂದು ಕಾಡಿ, ಇನ್ನೊಂದು ಕಾಡಿ ಹೆಂಗಂತ ಇದೆ. ಬಂದಿದ್ದೀವಿ. ಹೇಳು. ಅದೇ ನಮ್ಮ ಅಪ್ಪನ ಬಂದಾಡೆ, ಆಮೇಲೆ ತೋರಿಸ್ತೀನಿ. ಹಾಂ, ಅವಳು ನನ್ನ ತಂಗಿ ಹೇಳ್ತಾಳೆ. ನಮ್ಮ ಅಪ್ಪ ಅಮ್ಮ ಬರ್ತಾರೆ, ನನ್ನ ತಂಗಿ ಬರ್ತಾರೆ. ನಾನೇ ಫಸ್ಟ್ ಮುಂದೆ ಬಂದಿದ್ದೀನಿ. ಬನ್ನಿ ತೋರಿಸಿ. 1 2 3 ಸ್ಟಾರ್ಟ್. ನೋಡಿ ತುಟ್ಟ ತುದಿಗೆ ಬಂದಿದ್ದಾರೆ. ಹಂಗೆ ತೊಳ್ಬಿಟ್ಟದೆ. ಎಲ್ಲ ಒಳ್ಳೆ ಕೂದಲೆಲ್ಲ ನೆಟ್ಟಿಗೆ ನೋಡಿ ಇಷ್ಟು ಡೀಪ್ ಇದೆ. ನಿಮ್ಗೆ ಇಷ್ಟು ಸ್ಯಾಂಪಲ್ ತೋರಿಸ್ತಾ ಇರೋದು ಆ ಡೀಪ್ನಲ್ಲಿ ತೆಗೆದಿದ್ದೀವಿ, ಅರ್ಥ ಮಾಡ್ಕೊಳ್ಳಿ. ಇಷ್ಟು ಕಷ್ಟಪಟ್ಟು ಬಂದಿದ್ದೀವಿ. ಒಂದು ಲೈಕ್ ಶೇರ್ ನೋಡಿ. ಯಪ್ಪ ಎಷ್ಟು ಹಾರಿಬಲ್ ಆಗಿದೆ ಇದು ಅಂದರೆ ನೋಡಿ. ನಾನು ತೋರಿಸ್ತೀನಿ ನಿಮಗೆ. ಇದೊಂದು ಪ್ಲೇಸ್ ನೋಡಿ, ಇಲ್ಲಿ ಈ ಥರ ಇರೋದು ಮ್ಯಾಕ್ಸಿಮಮ್ ಅಂದರೆ ಒಂದು 1/4 ಗಂಟೆ ಜರ್ನಿ ಮಾತ್ರ. ಆಮೇಲೆ ನೋಡಿ ಹೆಂಗಿದೆ ಅಂತ. ನಾವು ನಿಂತ್ಕೊಂಡು ತೆಗಿಯೋದಕ್ಕೂ ತುಂಬ ಭಯ ಆಗ್ತಾಯಿದೆ ನೋಡಿ. ಈ ಥರ ಇದೆ. ಆಲ್ಮೋಸ್ಟ್ 3/4 ಭಾಗ ಇದೇ ಥರ ಹೋಗಬೇಕು. ಪುಟ್ಟು ಮಕ್ಕಳಾದರೆ ಎತ್ಕೊಂಡು ಬೇರೆ ಹತ್ತಬೇಕು, ಈ ಥರ ಚಿಕ್ಕ ಮಕ್ಕಳಾದರೆ ಹತ್ತಿಸ್ಕೊಂಡು ಹತ್ತಬೇಕು. ಎರಡೂ ಕೂಡ ಒಂಥರ ರಿಸ್ಕೆ. ನನ್ನ ಮಗನೇ ತುಂಬ ಹೆದರ್ಕೊಂಡ್ಬಿಟ್ಟ ಹೇಳಬೇಕಂತ ಹೇಳಿದ್ರೆ. ಈ ಥರ ಇದೆ ಸ್ಟೆಪ್ ನೋಡಿ. ಪ್ರಪಾತ ಯಪ್ಪ ದೇವ್ರೆ, ಇದಿಷ್ಟು ಕಬ್ಬಿಣದ ಬಿಟ್ಟರೆ ಏನೂ ಇಲ್ಲ. ಇಲ್ಲಿ ತನಕ ಮಕ್ಕಳು ಕೈ ಬಿಟ್ಟಿಲ್ಲ, ಇವಾಗ ಕೈ ಬಿಟ್ಟಿರೋದು ಮಕ್ಕಳು.
ಯಪ್ಪ ತುಂಬ ಅಡ್ವೆಂಚರಸ್ ಆಗಿದೆ ಮಾತ್ರ ನಿಜವಾಗ್ಲೂ. ಒಮ್ಮೆ ಬನ್ನಿ ಇಲ್ಲಿ ನೋಡಿ ನೋಡಿ ನಮ್ಮ ಅಪ್ಪ ಹೆಂಗ್ ಬರ್ತಾರೆ ಅಂತ. ಅಪ್ಪ ನಾನು ನೀನ್ ರೀಲ್ಸ್ ಮಾಡಂತೆ ಬಾ. ಇಲ್ಲ ನಾನು ಅಪ್ಪನ ಜೊತೆ ಇರ್ತೀನಿ. ಇಲ್ಲ ನೀನು ಅಮ್ಮನ ಜೊತೆ ಯಾವಾಗ ನಾನು ಅಪ್ಪನ ಜೊತೆ ಬರ್ತೀನಿ. ಇಲ್ಲ ನಾನು ಅಮ್ಮನ ಜೊತೆ ಈಗ ಆ ಲಸ್ತೂರಾದ್ಮೇಲೆ ಸ್ಟಾಪ್ ವಿಚಾರ ಅವನು ನಾನು ನೀನು ಫೋನ್ ಕೊಡ್ತಾ ಗಾಡಿ ಬಂದಷ್ಟ ತುಂಬಾ ಲೇಟ್ ಆದಷ್ಟು ಅಮ್ಮನ ವಿಡಿಯೋ ಮಾಡೋದು ನಾನು ನೀನ ಬಂದ್ಬಿಟ್ಟ ಕಣ. ಯಾಕೆಂದ್ರೆ ಕತ್ಲೆ ನಾನು ಯಾವಾಗ ಕುತ್ಕೊಳ್ಳೋದು, ನಾನು ಯಾವಾಗ ನಿನ್ ಮೇಲೆ ಕುತ್ಕೊಳ್ಳೋದು. ಬಿಡಿ ಸ್ವಲ್ಪ ಬಂದೈತೆ ಅಷ್ಟೇ ಕಾಣುತ್ತೆ. ಅಲ್ಲಿ ಕಟ್ಟಿದೀವಿ. ಇವನಪ್ಪ ಏನು ಮಾಡ್ತಾನೆ, ಇವನಬ್ಬ ನಾನು ಮಾಡು ಏನು ಮಾಡ್ತಾನೆ ನೋಡಿ. ಈಗ ಅವ್ನ ಮನೆಗೆ ನಡ್ಕೊಂಡು ಹೋಗ್ತಾನೆ. ಬಾ ಚಾರು ಬಾ ಬೇಗ ಗಾಡಿ ಬರ್ತಾವ ಬಿಯರ್ ಬಾ. ಮತ್ತೆ ನೀನು ಬಾ ಹೋಯ್ತಾನ ಅಮ್ಮ ಹೊಂಟಾಯ್ತು ಬಾ ಬೇಗ ಕೊಡು ನನ್ನ ಮೊಬೈಲ್ ಕೊಡು ಬೇಗ. ಮೊಬೈಲ್ ಹೊಡೆದಾಯ್ತು ಕೊಡು ಅಷ್ಟೂರ ಕಣ ಅಷ್ಟೇ ನೀನು ಬಂದ್ಬಿಡುತ್ತೆ ಬಾ. ಮೊದಲೇ ಹೇಳಿದಾಗೆ ಈ ಥರ ಎಲ್ಲ ಹತ್ಕೊಂಡು ನಾವು 2013-14 ಬಂದಿದ್ವಿ. ಎಲ್ಲ ಟ್ರಿಪ್ ಓವರ್ ಆಲ್ ಬ್ಯಾಂಕಿಂದ ರೇನಾ ಬ್ಯಾಂಕ್ ಅಂತ ಹೇಳಿ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರೆ. ಆ ಬ್ಯಾಂಕಿಂದ ಟ್ರಿಪ್ಪಲ್ಲಿ ಬಂದಿದ್ವಲ್ಲ ಆವಾಗ ನಾನು ನಮ್ಮ ಅಪ್ಪ ನಮ್ಮ ಅತ್ತಿಗೆ ಎಲ್ಲ ಬಂದು ಹತ್ಕೊಂಡು ಹೋಗಿದ್ವಿ. ಸಖತ್ತಾಗಿತ್ತು ಅಂತ. ಅದಾದಮೇಲೆ ಬಂದಿರಲಿಲ್ಲ. ಅದಾದಮೇಲೆ ಒಂದು 4-5 ಇಯರ್ಸಿಂದನೂ ಪ್ಲ್ಯಾನ್ ಮಾಡೋದು ಆ ಬೆಟ್ಟ ಶುದ್ಧ ಇದೆ ಹತ್ಕೊಂಡು ಹೋಗೋದ ಬೇಡವಾ ಬೇಡ ರೀ ತುಂಬ ಕಷ್ಟ ನಾವು ಅದು ನೋಡಿದ್ನಲ್ಲ ಒಂದು ಸರಿ ಭಯ ಆಗಿ ಹತ್ತಾನೇ ಇರಲಿಲ್ಲ. ಆಮೇಲೆ ಮಗು ಆದಮೇಲಂತೂ ಈ ಕಡೆ ತಲೆ ಹಾಕೋಕ್ಕೂ ಆಗಿರಲಿಲ್ಲ. ಬಟ್ ಮೊದಲೇ ಹೇಳಿದಾಗೆ 1-2 ಇಯರ್ಸ್ ಬ್ಯಾಕು ಈ ವಿಲೇಜ್ ಕೌಂಟಿ ರೆಸಾರ್ಟಿಗೆ ಬಂದಾಗ ಕೆಳಗಡೆನೇ ಬಂದುಬಿಟ್ಟು ಕೈ ಮುಕ್ಕೊಂಡು ಹೊಟ್ಟೋಗ್ಬಿಟ್ಟಿದ್ವಿ. ಇವತ್ತು ಹೇಳಿದ್ನಲ್ಲ ಅನ್ಎಕ್ಸ್ಪೆಕ್ಟೆಡ್ ನಾವೊಂದು ಒಂದು ಕತೆ ಓದಿಸ್ತಾರೆ ಅಂತ ನಮ್ಮ ಚಿಕ್ಕತೆ ಮನೆಯಲ್ಲಿ ಕತೆ ಓದಿಸ್ತಿದ್ರು ಅಂತ ಅಲ್ಲಿಗೆ ಬಂದ್ವಿ. ಅಲ್ಲಿಂದ ಊರಿಗೆ ಹೋಗಬೇಕಿತ್ತು. ನಮ್ಮೂರಿಗೆ ಹೋಗೋದು ಕ್ಯಾನ್ಸಲ್ ಆಯಿತು. ಸೊ ಊರಿಗೆ ಬೆಂಗಳೂರಿಗೆ ಹೋಗೋಣ ಅಂತ ಹೋಗೋ ರೋಡ್ನಲ್ಲಿ ಆ್ಯಕ್ಚುಲಿ ಬೆಟ್ಟದ ಸಿದ್ದೇಶ್ವರ ಟೆಂಪಲ್ಗೆ ನಾವು ಹೋಗಬೇಕಿತ್ತು. ಆಮೇಲೆ ಮಧ್ಯಾಹ್ನ 2 ಗಂಟೆ 1:15 ಆಗಿತ್ತು. ಸೊ 1:15 ಆಗಿದೆಯಲ್ಲ ರೇವಣ ಸಿದ್ದೇಶ್ವರ ಬೆಟ್ಟದಲ್ಲಿ ಪ್ರಸಾದ ಸಿಗುತ್ತೆ. ಸೊ ಪ್ರಸಾದ ತಿನ್ಕೊಂಡು ಕೆಳಗಡೆ ರೇಣುಕಾಂಬ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ರೇಣುಕಾಂಬ ದೇವಸ್ಥಾನ ಕೈ ಮುಕ್ಕೊಂಡು ಪ್ರಸಾದ ಕೂಡ ಸೇವನೆ ಮಾಡಿದ್ವಿ. ಮಾಡಾದ್ಮೇಲೆ ಏನೋ ಗೊತ್ತಿಲ್ಲ ನನ್ನ ಹಸ್ಬೆಂಡ್ ಸಡನ್ನಾಗಿ ಬೆಟ್ಟ ಹತ್ತಣ್ವಾ ಅಂದರು. ಆಮೇಲೆ ನಾನು ಅರ್ಧ ತನಕ ಹತ್ತಕ್ಕೇನಾದರೂ ಇದೆಯಾ ಕೇಳಿ ಅಂತ ಅನ್ನೋ ಅಷ್ಟರಲ್ಲಿ ಯಾರೊಬ್ರು ಬಂದು ಅರ್ಧ ತನಕ ಗಾಡಿ ಹೋಗುತ್ತೆ ಹೋಗಿ ಅಂದರು. ನಾವು ಆ್ಯಕ್ಚುಲಿ ಮದುವೆಗಿಂತ ಮುಂಚೆ ಫುಲ್ ಹತ್ಕೊಂಡು ಬಂದಿದ್ದೆ. ಆಮೇಲೆ ಹೌದಾ ಅಂತ ಒಂದು ಅರ್ಧ ಭಾಗ ಕಾರಲ್ಲಿ ಬಂದಮೇಲೆ ಏನಿಲ್ಲ ವಯಸ್ಸಾಗಿರೋರೆ ಹತ್ತಿ ಅಂತಂದರು. ನೋಡೋಣ ಧೈರ್ಯ ಮಾಡೋಣ ಅಂತ ಸರಿ ಹತ್ತೋಣ ನಡೆದಿ ಅಂತ ಸಡನ್ ಹೇಳಿದ್ನಲ್ಲ ಅನ್ಪ್ಲಾನೆಡ್ ಆಗಿ ಬಂದು ಎಲ್ಲರೂ ಆ್ಯಕ್ಚುಲಿ ಬೆಟ್ಟದ ಸಿದ್ದೇಶ್ವರಂಗೆ ಹೋಗ್ಬೇಕಾಗಿರೋರು ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗಿ ಕೊನೆಗೆ ಟ್ರಕ್ಕಿಂಗು ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಇವಾಗ ಬೆಟ್ಟದ ಸಿದ್ದೇಶ್ವರಕ್ಕೆ ಹೋಗಬೇಕು. ಅಲ್ಲಿಗೆ ಹೋದಾಗ ಅಲ್ಲಿದೆ ಹೆಂಗಿದೆ ಅಂತ ನಾನು ತೋರಿಸ್ತೀನಿ ಪ್ಲೇಸು ಎರಡೂ ನೋಡಿ. ಇವಾಗ ಅಲ್ಲಿಂದ ಬಂದ್ವಿ ನಾವು. ಸಕ್ಕತ್ತಾಗಿದೆ ಹಿಡಿಯೋಕ್ಕಂತೂ ವೆರಿ ಅಡ್ವೆಂಚರಸ್ ಅಪ್ಪ. ಒಳ್ಳೆ ಟ್ರಕ್ಕಿಂಗು. ಭಯ ಏನು ಅಂದರೆ ಹೆವಿ ಗಾಳಿ, ನಾನೇ ತೂರ್ಕೊಂಡು ಬಿದ್ದೋಗ್ತೀನಿ ಅಷ್ಟು ಗಾಡಿ ಇದೆ. ಅದರಿಂದ ಭಯ ಅಷ್ಟೇ ಇನ್ನೇನಿಲ್ಲ. ಸೊ ಇವಾಗ ಇದು ಮುಗಿಸ್ಕೊಂಡು ಹೋಗಬೇಕು. ಸೊ ನೀವೇನಾದರೂ ರಾಮನಗರದ ಕಡೆ ಒಂದಷ್ಟು ಟ್ರಿಪ್ ಮಾಡಬೇಕು ಅಂತ ಹೇಳಿದ್ರೆ ಈ ರೇವಣ ಸಿದ್ದೇಶ್ವರ ಬೆಟ್ಟ ಮತ್ತು ಬೆಟ್ಟದ ಉದಾರಹಳ್ಳಿ ಹತ್ರ ಇರೋ ಬೆಟ್ಟದ ಸಿದ್ದೇಶ್ವರ, ಆಮೇಲೆ ಚನ್ನಪಟ್ಟಣದ ಹತ್ರ ಬರಬೇಕಾದ್ರೇ ಬಾಲಗೋಪಾಲ ಒಂದು ಸಿಗುತ್ತೆ. ಅಂಬೆಗಾಲು ಕೃಷ್ಣ ಅಂತಾರೆ. ಎಸ್, ಅಂಬೆಗಾಲು ಕೃಷ್ಣ ನೋಡ್ಬೋದು ನೀವು. ಹಾಗೆ ಕೂಟ್ಕಲ್ಲು ಅಂತ ವೆಂಕಟೇಶ್ವರ ಸ್ವಾಮಿ ಬೆಟ್ಟ ಬಂದಿದೆ, ನಿಯರ್ ಬೈನೇ ಇದೆ ಅದನ್ನು. ಕೂಟ್ಕಲ್ಗೆ ಹೋದರೆ ರಾಮನಗರದ ಮುಂದೆ ಇದೆಲ್ಲ ಒಂದಷ್ಟು ಕವರ್ ಮಾಡ್ಕೊಂಡು ಒಂದೇ ಟ್ರಿಪ್ ಮಾಡ್ಕೊಂಡು ಹೋಗ್ಬೋದು. ನಾವೆಲ್ಲ ನೋಡಿದ್ವಿ. ಬೆಟ್ಟದ ಸಿದ್ದೇಶ್ವರವನ್ನು ನೋಡಿಕೊಂಡು ನನ್ನ ರಿಲೇಷನ್ ಮಗಳದು ಬರ್ತಡೇ ಇತ್ತು, ಅಲ್ಲಿ ಹೋಗೋಣ ಅಂದ್ಕೊಂಡ್ವಿ. ಸಡನ್ನಾಗಿ ಇಲ್ಲಿಗೆ ಬಂದ್ವಿ. ಇವಾಗ ಬೆಟ್ಟದ ಸಿದ್ದೇಶ್ವರ ಹೋಗಿ ಬ್ಯಾಂಗ್ಳೂರು ಹೋಗಿ ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ಯಪ್ಪ ಅನಂತರ ಮನೆಗೆ ಹೋಗಬೇಕು. ಮತ್ತು ನಾಳೆ ಟ್ರಿಪ್ಪು. ಅಯ್ಯೋ ನಾಳೆ ಕ್ಲಾಸು. ಬಂದೆ ಮಾಡ್ತೀನಿ. ಇದು ಬೇರೆ ನಂದಿಗೆ ತಿರುಗಿಸಿ ಮಡಗಿದ್ದಾರೆ ಎಲ್ಲಪ್ಪ. ನೋಡಿ ರಥಕ್ಕೆ ಬನ್ನಿ ಹೋಗಿ ಆಗ್ತಾನೆ. ನಾವು ಹೊರಟಾಗ ತುಂಬ ಕತ್ಲೆ ಆಗಿತ್ತು. ಕತ್ತಲ ಪ್ರದೇಶದಲ್ಲಿ ಹೊರಟಾಗ
ಆ ಕಾಡಿನ ಮಧ್ಯೆ ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗೋರು ಖಂಡಿತವಾಗ್ಲೂ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. 3 ಗಂಟೆ ಕೊಡಿ ಹೇಳ್ತೀನಿ. ಕಾಡು ಒಂದು ನಿಮಿಷ ಬೆಟ್ಟ ಬರುತ್ತಿಲ್ಲಿ ಅಷ್ಟೇ ಅಲ್ಲಿಗೆ ಹೋಗ್ತಾ ಇಲ್ಲ ನನ್ನ ಮಕ್ಕಳು ದೊಡ್ಡವರಾಗಲಿ ಅಂತ ಅಂದ್ಬಿಟ್ಟು ನೋಡಿ ಅಂದ್ಬಿಟ್ಟು ತಗೋತಾ ಇಲ್ಲ ನಾನು ಅಷ್ಟೇ ಅಂದ್ಬಿಟ್ಟು ಅಂತಾಯಿದ್ರು. ಆಮೇಲೆ ನೂತನ ಶಿಲಾಮೂರ್ತಿ ಪ್ರತಿಷ್ಠಾಪನೆ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ಉದಾಹರಣೆ ಕಸಬ. ನಾನು ನಿಜ ಇಲ್ಲೆಲ್ಲ ಮಣ್ಣು ರೋಡಿತ್ತು ಮರೆಯ ರೋಡೇ ಮಾಡಿಲ್ವಲ್ಲ ಹೋಗ್ತಾರೆ ಅವ್ರು. ಸೊ ಇವಾಗ ನಾವು ಬಂದಿದ್ದು ಉದಾರಹಳ್ಳಿನಲ್ಲಿರುವಂತಹ ಸಿದ್ದಪ್ಪಾಜಿ ಸಿದ್ದೇಶ್ವರ ಬೆಟ್ಟಕ್ಕೆ. ಇಲ್ಲೆಲ್ಲ ಇನ್ಸ್ಟಾಗ್ರಾಮಲ್ಲಿ ತೋರಿಸಿದಾಗ ಬರೀ ಮಣ್ಣು ರೋಡೇ ಇತ್ತು. ಇವಾಗ ಸ್ವಲ್ಪ ತಾರು ಹಾಕಿ ವೆಹಿಕಲ್ಗಳೆಲ್ಲ ಹೋಗೋದಕ್ಕೆ ಚೆನ್ನಾಗಿ ಹೋಗೋದಕ್ಕೆ ರೋಡ್ ಮಾಡಿದ್ದಾರೆ. ಮತ್ತು ಅಲ್ಲಿ ಸುಂಕ ಕೂಡ ವಸೂಲಿ ಮಾಡ್ತಾರೆ. ರೋಡೆಲ್ಲ ಮಾಡಿದಾರಲ್ವ, ಆ್ಯಸ್ ಯೂಶ್ವಲ್ ಮಾಡ್ತಾರೆ. ಹೇಳಿದ್ನಲ್ವ, ಈ ಒಂದು ಟೆಂಪಲ್ಗೆ ಹೋಗೋದಕ್ಕೋಸ್ಕರನೇ ನಾವು ಈ ಒಂದು ಟೆಂಪಲ್ನ ಈ ರೇವಣ ಸಿದ್ದೇಶ್ವರ ಬೆಟ್ಟವನ್ನು ಹತ್ತಬೇಕಾಯಿತು. ಏಕೆಂದರೆ ಇಲ್ಲಿ ಹತ್ತಿ ಡಿಲೇ ಮಾಡ್ಕೊಂಡು ಹೋದರೆ ನಮ್ಗೆ ಅಲ್ಲಿ ಸನ್ಸೆಟ್ ಆದರೂ ಸಿಗುತ್ತೆ ಅಂತ. ನನಗೆ ಸನ್ಸೆಟ್ಗೆ ಹೋಗಬೇಕು ಇಲ್ಲ ಸನ್ರೈಸ್ಗೆ ಹೋಗಬೇಕು ಸಿದ್ದೇಶ್ವರ ಬೆಟ್ಟಕ್ಕೆ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಬೆಟ್ಟದ ಮಧ್ಯದಲ್ಲಿ ಸನ್ಸೆಟ್ ಸನ್ರೈಸ್ನ ನೋಡೋಕ್ಕೆ ಅಂತ ಹೇಳಿದರು. ಸೊ ಹಾಗಾಗಿ ಇಲ್ಲೆಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡಿದ್ದೆ. ಮಾಡಿಕೊಂಡು ಹತ್ತಿಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಬಿಟ್ವಿ. ಇಲ್ಲಾಂದರೆ ನಾವಿಲ್ಲ ಹತ್ತುತ್ತಾ ಇರಲಿಲ್ಲ, ಖಂಡಿತವಾಗ್ಲೂ ಹತ್ತುತ್ತಾ ಇರಲಿಲ್ಲ, ಇಳಿತಾ ಇರಲಿಲ್ಲ ಈ ಇದರಲ್ಲಿ. ಬಟ್ ಆ ದೇವಸ್ಥಾನಕ್ಕೆ ಹೋಗೋದಕ್ಕೋಸ್ಕರ ಲೇಟ್ ಆಗಲಿ ಅಂತ ಹೇಳಿ ಹತ್ತೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗೋದಕ್ಕೋಸ್ಕರ. ಬಟ್ ಹೇಳಬೇಕು ಅಂದರೆ ಈ ಒಂದು ಸಿದ್ದೇಶ್ವರ ಉದಾರಹಳ್ಳಿನಲ್ಲಿರೋ ಸಿದ್ದೇಶ್ವರ ಬೆಟ್ಟಕ್ಕೆ ಬಂದ ಮೇಲೆ ಫೀಲ್ ಆಯಿತು ರೇವಣ ಸಿದ್ದೇಶ್ವರ ಬೆಟ್ಟನೇ ತುಂಬಾ ಚೆನ್ನಾಗಿದೆ. ಒಳ್ಳೆ ಟ್ರಕ್ಕಿಂಗ್ ಮಾಡಿದ್ವಿ, ಮೇಲ್ಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ತುಂಬಾ ಖುಷಿ ಆಯಿತು ಹೇಳಬೇಕು ಅಂತ ಹೇಳಿದ್ರೆ. ಸಿದ್ದೇಶ್ವರ ಬೆಟ್ಟಕ್ಕೆ 3 ಗಂಟೆಗೆ ಅಲ್ಲಿ ಒಂದು ಮೇಲ್ಗಡೆ ಹತ್ತೋ ಗೇಟ್ನ ಕ್ಲೋಸ್ ಮಾಡಿಬಿಡ್ತಾರೆ. ಯಾಕೆಂದರೆ 4 ಗಂಟೆಗೆ ಹೋದರೆ ಮತ್ತೆ 6 ಗಂಟೆಗೆ ಬರ್ತಾರೆ ಅವರು, 7 ಗಂಟೆಗೆ ಬರ್ತಾರೆ. ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ. ಅದೇ 3 ಗಂಟೆಗೆ ಹೋದರೆ ಒಂದು 2 ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರು 5 ಗಂಟೆಗೆ ಬಂದ್ಬಿಡ್ತಾರೋ ಅನ್ನೋ ಉದ್ದೇಶಕ್ಕೆ ಮಿಡಲಲ್ಲಿ ಒಂದು ಗೇಟ್ ಇದೆ, ಅದನ್ನು 3 ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ನಾವು ಎಕ್ಸಾಕ್ಟಾಗಿ ಹೋದ್ವಿ, ಇನ್ನೇನು ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು 3 ಗಂಟೆಗೆ. ಸೊ ಎಕ್ಸಾಕ್ಟಾಗಿ 3 ಗಂಟೆಗೆ ಮೇಲ್ಗಡೆ ಹತ್ತಿದ್ವಿ. ಮೇಲ್ಗಡೆನೂ ಸುಮಾರು ವೀಡಿಯೋಸ್ ಮಾಡಿದ್ವಿ, ರೀಲ್ಸ್ ಮಾಡಿದ್ವಿ, ಕೂತಿದ್ವಿ ಫುಲ್ಲು. ಅಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತೆ ಕೆಳಗಿಳಿದು ಆ ಗೇಟಿಗೆ ಬರೋ ಅಷ್ಟರಲ್ಲಿ 4:15 ಆಗಿತ್ತು. ಸೊ 1:15 ಗಂಟೆ ಸಾಕು ಏನೇ ಮಾಡಿದ್ರು. 1-2 ಅವರ್ಗೆಲ್ಲ ಹತ್ತಿ ಇಳಿದು ಬಿಡ್ಬೋದು ಆರಾಮಾಗಿ ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ. ಅಡ್ವೆಂಚರಸ್ ಆಗಿದೆ, ತುಂಬ ಚೆನ್ನಾಗಿದೆ. ಹೋಗಿ ನೋಡ್ಕೊಂಡು ಬಂದ್ವಿ. ಬಟ್ ಏನು ಅಂತ ಹೇಳಿದ್ರೆ 6 ಗಂಟೆ ಮೇಲಾದರೆ ಅಲ್ಲಿ ಸ್ವಲ್ಪ ಹಾವು ಮತ್ತು ಕರಡಿ ಎಲ್ಲ ಓಡಾಡೋ ಚಾನ್ಸಸ್ ಇದೆ. ಹಾಗಾಗಿ ಸೊ ಇವಾಗ ರೇವಣ ಸಿದ್ದೇಶ್ವರ ಬೆಟ್ಟ ನೋಡಿಕೊಂಡು ನೆಕ್ಸ್ಟ್ ನಾವಿವಾಗ ಉದಾರಹಳ್ಳಿನಲ್ಲಿರುವಂತಹ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಮೇನ್ ಪ್ಲ್ಯಾನ್ ಇದ್ದಿದ್ದೆ ಇಲ್ಲಿಗೆ. ಇದು ನೋಡಿಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡಿಬಿಡೋಣ, ಆಮೇಲೆ ಒಂದು ಬರ್ಡೇ ಪಾರ್ಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ಏನೇನೋ ಚೇಂಜಸ್ ಆಗಿ ಸಡನ್ನಾಗಿ ನಮ್ಮ ಪತಿದೇವರ ಮನಪರಿವರ್ತನೆ ಆಗೋಯ್ತು. ಇಲ್ಲ ಹತ್ಬಿಡೋಣವಾ ಹತ್ಬಿಡೋಣವಾ ಅಂದ್ಕೊಂಡು ಕೊನೆಗೂ ನೋಡೋಣ ಅಂತ ಹತ್ಸಿಬಿಟ್ರು. ದೊಡ್ಡ ಹುತ್ತ ಸ್ನೇಕ್ ಇರ್ತಾವ ಒಳಗಡೆ. ಸ್ನೇಕ್ ಸ್ಲೀಪಿಂಗ್. No. Standing line. Sleeping line. Standing line. Snake is sleeping. No. Snake is sleeping line. Snake is sleeping line. Standing line. ವೆರಿ ಗುಡ್ ರಘು. ಆಗ್ತಾ ಇಲ್ಲ ರೀ. ನೀವು ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ದಿರ ಡೈರೆಕ್ಟಾಗಿ ಉದಾರಹಳ್ಳಿನಲ್ಲಿರೋ ಸಿದ್ದೇಶ್ವರ ಬೆಟ್ಟಕ್ಕೆ ಬಂದರೆ ನಿಮ್ಗೊಂಥರ ಫೀಲು. ಬಟ್ ಆದರೆ ನೀವು ಅಲ್ಲೋಗಿ ಟ್ರಕ್ಕಿಂಗ್ ಮಾಡಿ ಕಡಿದಾಗಿರುವಂತಹ ಬೆಟ್ಟದ ಮೇಲೆ ಹತ್ತಿ ಮೇಲ್ಗಡೆ ಹೋಗಿ ಒಳ್ಳೆ ಗಾಳಿ ತೊಗೊಂಡು ಅಲ್ಲೆಲ್ಲ ಮಾಡ್ಕೊಂಡು ಬಂದು ಆಮೇಲೆ ಇದನ್ನ ಡೈರೆಕ್ಟಾಗಿ ಹೋಗಿ ಈ ಟೆಂಪಲ್ನ ನೋಡಿದ್ರೆ ನಿಮ್ಗೆ ಅವಾಗ ಏನನ್ಸುತ್ತೆ, ಒಂದು ಸ್ವಲ್ಪ ಅಲ್ಲಿ ನೀವು ಒಂದು ಸ್ವಲ್ಪ ಎಫರ್ಟ್ ಹಾಕಿ ಎಲ್ಲ ನೋಡಿರ್ತೀರಲ್ವಾ. ಸೊ ಅಯ್ಯೋ ಅದೇ ಚೆನ್ನಾಗಿತ್ತು ಇದಕ್ಕಿಂತ ಅನ್ನೋ ಥರ ಫೀಲ್ ಬರುತ್ತೆ. ಆ್ಯಸ್ ಯೂಶ್ವಲ್ ನಮಗೂ ಅದೇ ಆಗಿದ್ದು. ಅದರ್ವೈಸ್ ಇದು ಕೂಡ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಏನಿಲ್ಲ, ಚೆನ್ನಾಗಿದೆ. ಬಟ್ ಇನ್ಸ್ಟಾಗ್ರಾಮಲ್ಲಿ ಏನು ಮಾಡ್ತಾರೆ, ಅದು ಸುತ್ತ ಲಿಂಗ ಇದೆ, ಮಧ್ಯದಲ್ಲಿ ಒಂದು ಕೊಳದ ಥರ ಇದೆ, ಒಂದು ಲಿಂಗ ಮತ್ತು ನಾಗಪ್ಪ ಇದೆ, ನಂದಿ ಬಾಯಿಂದ ನೀರು ಬರ್ತಾ ಇದೆ, ಅದನ್ನು ಫುಲ್ಲು ಹೈಲೈಟ್ ಮಾಡಿ ಫುಲ್ಲು ಅದನ್ನು ತೋರಿಸಿದ್ದಾರೆ. ಬಟ್ ಏನಪ್ಪ ಅಂದರೆ ಅಲ್ಲಿ ನಾವು ಅಂದ್ಕೊಂಡಷ್ಟು ದೊಡ್ಡದಾಗಿ ಏನೂ ಇಲ್ಲ, ಒಂದು ಪುಟ್ಟದಾಗಿ ಒಂದು ಕೊಳ, ಈ ಸ್ವಿಮ್ಮಿಂಗ್ ಪೂಲ್ ಇರುತ್ತಲ್ಲ ಅಷ್ಟು ಪುಟ್ಟದಾಗಿ ಕೊಳ ಇದೆ, ಅದ್ರ ಸುತ್ತ ಇರುವಂತಹ ಲಿಂಗಗಳು. ಸೊ ಆ್ಯಸ್ ಯೂಶ್ವಲ್ ನಾರ್ಮಲ್ ನಮ್ಮ ಬೆಂಗಳೂರಲ್ಲಿ ದೇವಸ್ಥಾನಗಳು ನೋಡ್ತೀವಲ್ಲ ಅದೇ ಥರ ಫೀಲ್ ಕೊಡ್ತು ನನಗೆ.
ಇದು ಬಂದು ಮೂಲ ದೇವರಿದ್ದು ಇಲ್ಲಿ. ಬಟ್ ಇವಾಗ ದೇವಸ್ಥಾನದ ಮುಂದಗಡೆ ಜಾಗ ಚೆನ್ನಾಗಿತ್ತು ಅಂತ ಹೇಳಿ ಜೀರ್ಣೋದ್ಧಾರ ಮಾಡೋದಕ್ಕೆ ಆ ಮೂರ್ತಿನ ತೊಗೊಂಡು ಬಂದು ಇಲ್ಲಿಟ್ಟು ಮುಂದಗಡೆ ದೇವಸ್ಥಾನ ಕಟ್ಟಿದ್ದಾರೆ, ವಿಶಾಲವಾಗಿರಲಿ ಅಂತ ಹೇಳಿ. ಪುಟಾಣಿ ದೇವಸ್ಥಾನ ಇದೆಯಲ್ಲ, ಅಲ್ಲೇ ಆ್ಯಕ್ಚುಲಿ ಮೂಲ ದೇವರಿದ್ದು ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ. ಇದು ಭೀಮನ ದೇವಸ್ಥಾನ ಅಂತ ಕೂಡ ಕರೀತಾರೆ. ತುಂಬಾ ಚೆನ್ನಾಗಿದೆ. ಹೇಳಿದ್ನಲ್ಲ, ಸನ್ರೈಸ್ಗೆ ಬರಬೇಕು ಇಲ್ಲ ಸನ್ಸೆಟ್ಗೆ ಬರಬೇಕು, ಆವಾಗಲೇ ಅದರ ಮಜಾ ಅಂತ ಹೇಳ್ಬೋದು. ಒಂಥರ ಬೆಟ್ಟದ ಮಧ್ಯೆ ಅದನ್ನು ನೋಡೋದಕ್ಕೆ ಒಂದು ಚೆಂದ. ನಾವು ಹೋಗಿದ್ದನ್ನ ಸ್ವಲ್ಪ ಮೋಡ ಮುಸುಕಿದ ವಾತಾವರಣ ಕೂಡ ಇತ್ತು. ಹಾಗಾಗಿ ನಮಗೆ ನಾವು ಸನ್ಸೆಟ್ಗೆ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಆ ಬೆಟ್ಟ ಹತ್ತಿ ಬಂದರೂ ಕೂಡ ನಮಗೆ ಸನ್ಸೆಟ್ ಸಿಗಲೇ ಇಲ್ಲ. ಇದನ್ನೇ ಹೇಳೋದು, ನಾವು ಬಯಸೋದೊಂದು ದೇವ್ರು ಕೊಡೋದೊಂದು ಒಂಥರ ನನಗೆ. ಬಟ್ ವೈಬ್ ಎಲ್ಲ ತುಂಬ ಚೆನ್ನಾಗಿತ್ತು, ಅದನ್ನೇ ನೋಡಿಕೊಂಡು ಖುಷಿ ಪಟ್ವಿ. ನಮ್ಗೆ ಅಲ್ಲಿಗೆ ಹೋಗಿದ್ದು ಬಂದಿದ್ವಲ್ಲ, ಅದೇ ಮೆಮೊರಿ ಒಂಥರ ಗುನುಗ್ತಾ ಇತ್ತು. ನಮ್ಗೆ ಅದೊಂಥರ ತುಂಬ ಚೆನ್ನಾಗಿತ್ತು. ಇಲ್ಲಿ ಒಂದೊಂದೇ ಲಿಂಗಗಳನ್ನ ಮುಟ್ಕೊಂಡು ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು ಬಂದ್ವಿ. ಇಲ್ಲೂ ಕೂಡ ಮನಃಶಾಂತಿ ಸಿಕ್ತು. ಇಲ್ಲಿ ಮುಗಿಸ್ಕೊಂಡು ಅನಂತರ ನಾವು ಡೈರೆಕ್ಟು ಬೆಂಗಳೂರಿಗೆ ಹೊರಟೋದ್ವಿ. ಯಾಕೆ ಅಂತ ಹೇಳಿದ್ರೆ ನಮಗೆ ಒಂದು ಬರ್ಡೇ ಪಾರ್ಟಿ ಇತ್ತು. ನಾವು ಅದಕ್ಕೆ ಬೆಳಗ್ಗೆನೇ ಹೋಗಬೇಕಿತ್ತು ಆ್ಯಕ್ಚುಲಿ, ಬಟ್ ಹೋಗೋಕ್ಕಾಗಿಲ್ಲ ಅಂತ ಹೇಳಿ ಇದು ಮುಗಿಸ್ಕೊಂಡು ಹೋದ್ವಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಯಾರಾದರೂ ಚನ್ನಪಟ್ಟಣಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಪ್ಲ್ಯಾನ್ ಮಾಡ್ಕೊಂಡು ಇದೆರಡು ದೇವಸ್ಥಾನನ ನೋಡ್ಕೊಂಡು ಬನ್ನಿ.